ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ನಮ್ಮಲ್ಲಿಗೆ ದೂರದಿಂದ ವಲಸೆಯಾಗಿ ಬರುವಂತಹ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯ ಹೆಸರು ಮೀನುಗುಟುರ ಅಥವಾ ವಿಸ್ಕರ್ಡ್ ಟರ್ನ್ ಅಂತ ಕರೀತಾರೆ, ಅಥವಾ ಇಂಡಿಯನ್ ವಿಸ್ಕರ್ಡ್ ಟರ್ನ್ ಅಂತ ಕರೀತಾರೆ. ವೈಜ್ಞಾನಿಕ ಹೆಸರು ಕ್ಲೈಡೋನಿಯಸ್ ಹೈಬ್ರಿಡಾ. ಇದರ ಆಕಾರ ಮತ್ತು ಬಣ್ಣ ಸಾಧಾರಣ ಪಾರಿವಾಳದಷ್ಟು ದೊಡ್ಡದಾಗಿರುವಂತಹ ಪಕ್ಷಿ, ತೆಳ್ಳಗೆ ಉದ್ದಕ್ಕಿರುವಂತಹ ಹಕ್ಕಿ. ಇದರ ಮೈ ಬಣ್ಣ ಬೂದಿ ಬಣ್ಣದಿಂದ ಕೂಡಿರುತ್ತೆ. ಎದೆ ಮತ್ತು ಹೊಟ್ಟೆ ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ತಲೆ ಮೇಲೆ ಯಾರೋ ಟೋಪಿ ಹಾಕಿದಾರೇನೋ ಅನ್ನೋ ರೀತಿಲಿ ಕಪ್ಪು ಬಣ್ಣದ ಟೋಪಿಯನ್ನು ಹೊಂದಿರುತ್ತೆ. ಹಾರುವಾಗ ಚೌಕಾಕಾರವಾಗಿರುವಂತಹ ಇದರ ಬಾಲದ ಪುಕ್ಕಗಳಿಂದ ಇದನ್ನು ಗುರುತಿಸೋದು ತುಂಬ ಸುಲಭ. ಇದರ ಕೊಕ್ಕು ಕಿತ್ತಳೆ ಮಿಶ್ರಿತ ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಇದರ ಉದ್ದವಾದ ರೆಕ್ಕೆಗಳು ಎಷ್ಟು ಉದ್ದ ಇರುತ್ತೆ ಅಂದರೆ ಅದರ ಹಿಂಭಾಗದ ಬಾಲದ ಪುಕ್ಕಗಳನ್ನು ದಾಟಿ ಇದರ ರೆಕ್ಕೆಗಳು ಕೂತಾಗ ಮಡಿಸಿದಾಗ ಕಾಣುತ್ತೆ, ಅಥವಾ ಆಚೆಗೆ ಚಾಚಿಕೊಳ್ಳುತ್ತೆ ಅಂತ ಹೇಳ್ಬೋದು. ಅಷ್ಟು ಉದ್ದವಾದಂಥ ರೆಕ್ಕೆಗಳನ್ನು ಹೊಂದಿರುತ್ತೆ. ಈ ಪಕ್ಷಿ ಮೊದಲೇ ಹೇಳಿದಾಗೆ ಸಂಪೂರ್ಣವಾದ ಬೂದಿ ಬಣ್ಣದ ಮೈಯನ್ನು ಹೊಂದಿರುತ್ತೆ. ಆದರೆ ಇದರ ತಲೆಯ ಮೇಲಿರುವಂತಹ ಕಪ್ಪು ಬಣ್ಣದ ಟೋಪಿಯ ಆಕಾರದಿಂದ ನೀವು ಇದನ್ನು ಗುರುತಿಸ್ಬೋದು. ತುಂಬ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯವಿರುವಂಥ ಪಕ್ಷಿ. ಇದರ ಕರೆ ಅಥವಾ ಕಾಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕೇಳಿದ್ರಲ್ಲ ಎಷ್ಟು ಮುದ್ದಾದಂತಹ ಕರೆಯನ್ನು ಅಥವಾ ಕಾಲನ್ನು ಮಾಡ್ತಾ ಇತ್ತು ಅಂತ. ಇದು ಬೇಟೆಯನ್ನು ಆಡುವಾಗ ಹೊರಟಾಗ ರೆಕಾರ್ಡ್ ಮಾಡಿರುವಂತಹ ಶಬ್ದ. ಈ ಪಕ್ಷಿಯ ಜೀವಿತಾವಧಿ ಸ್ವಾಭಾವಿಕವಾಗಿ 10ರಿಂದ 15 ವರ್ಷಗಳ ಅಂದಾಜನ್ನು ಮಾಡಬಹುದು. ಆಹಾರವಾಗಿ ಇದು ಮಾಂಸಾಹಾರಿ ಅಥವಾ ಮೀನು ಭಕ್ಷಕ ಹಕ್ಕಿ ಅಂತ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ಪಕ್ಷಿಯ ಪ್ರಧಾನ ಆಹಾರ ಸಣ್ಣ ಮೀನುಗಳು, ಕೀಟಗಳು, ಏಡಿಗಳು, ಕಪ್ಪೆಗಳು, ಮಿಡತೆಗಳು. ಇವೆಲ್ಲವೂ ಕೂಡ ಇದರ ಎರಡನೇ ಆಹಾರ ಅಂತ ಕೇಳ್ಬೋದು. ಪ್ರಧಾನ ಆಹಾರವೇ ಮೀನುಗಳಾಗಿದೆ. ಇದು ಸಾಧಾರಣ ಈ ಪಕ್ಷಿಗಳನ್ನು ಹಿನ್ನೀರು ಭಾಗಗಳಲ್ಲಿ, ನದಿಯ ಮೇಲ್ಭಾಗದಲ್ಲಿ, ನಾಲೆಗಳ ಮೇಲೆ, ಕೆರೆಗಳ ಮೇಲೆ, ಜಲಪಾತಗಳು ಧುಮುಕ್ತಾ ಇರುವಂಥ ಸ್ಥಳದಲ್ಲಿ, ಸಮುದ್ರದ ತೀರಗಳಲ್ಲಿ ಹಾರ್ತಾ ಇರೋದನ್ನು ಸುಲಭವಾಗಿ ಗುರುತಿಸಬಹುದು. ನೀರಿನ ಮೇಲ್ಭಾಗಕ್ಕೆ ಮೀನುಗಳು ಬರ್ತಿದ್ದ ಹಾಗೇನೆ ಬಾಣ ಬಿಟ್ಟಂತೆ ಅವುಗಳ ಮೇಲೆ ಎರಗಿ ಅವುಗಳನ್ನು ಹಿಡಿದು ತಿನ್ನುತ್ತೆ. ಆದರೆ ಸೋಜಿಗದ ಸಂಗತಿ ಅಂದರೆ ಈ ಪಕ್ಷಿಗಳು ಯಾವತ್ತೂ ಕೂಡ ಎಂದಿಗೂ ಕೂಡ ನೀರಿನಲ್ಲಿ ಈಜೋದಿಲ್ಲ. ಅದರ ಬದಲಾಗಿ ಮೇಲಿನಿಂದ ಹಾರಿ ಬಂದು ನೀರಿನ ಮೇಲ್ಭಾಗಕ್ಕೆ ಬಂದಿರುವಂತಹ ಮೀನನ್ನು ಹಿಡಿದು ಬೇಟೆಯಾಡುತ್ತೆ. ಹಾರುವ ಸಮಯದಲ್ಲಿ ನೀರಿನ ಮಧ್ಯದಲ್ಲಿರುವಂತಹ ಬಂಡೆಗಳು ಅಥವಾ ಬದಿಭಾಗದಲ್ಲಿರುವಂತಹ ಮರಗಳು, ಈ ಥರದ ವಸ್ತುಗಳ ಮೇಲೆ ಕುಳಿತು ಈ ಮೀನುಗಳನ್ನು ಹಿಡಿಯುತ್ತೆ. ಅದಷ್ಟೇ ಅಲ್ಲದೆ ಹೊರಭಾಗದಲ್ಲಿರುವಂತಹ ಬಂಡೆಗಳ ಮೇಲೆ ಕುಳಿತು ಮಿಡತೆ, ಕಪ್ಪೆ, ಏಡಿಗಳನ್ನು ಕೂಡ ಹಿಡಿಯುತ್ತೆ. ಏಡಿಗಳು ತುಂಬ ಬಲಿಷ್ಠವಾದಂಥ ಕವಚವನ್ನು ಹೊಂದಿದ್ರೂ ಕೂಡ ಈ ಪಕ್ಷಿಗಳು ಇವನ್ನು ಸುಲಭವಾಗಿ ಬೇಟೆ ಮಾಡಿ ಆಹಾರವಾಗಿ ಉಪಯೋಗಿಸುತ್ತೆ. ಈ ಪಕ್ಷಿಗಳು ಗುಂಪಾಗಿ ಬೇಟೆಯನ್ನು ಆಡುವಂತಹ ಸಂದರ್ಭದಲ್ಲಿ ಯಾವ ರೀತಿ, ಸಾಧಾರಣ ನೀವು ಈ ಪಕ್ಷಿಗಳಿರೋದು ಒಬ್ಬಂಟಿಯಾಗಿ ಕಾಣೋದಕ್ಕಿಂತ ಹೆಚ್ಚಾಗಿ ಗುಂಪುಗಳಲ್ಲಿ ಕಾಣುತ್ತೆ. ಅಂದರೆ ಹತ್ತಿರದಲ್ಲೇ ಹಲವಾರು ಪಕ್ಷಿಗಳ ಗುಂಪನ್ನು ನೋಡ್ಬೋದು. ಆ ರೀತಿ ಗುಂಪಾಗಿ ಬೇಟೆಯನ್ನು ಆಡುವಾಗ ಯಾವ ರೀತಿಯ ಶಬ್ದ ಬರುತ್ತೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ಇದು ಗುಂಪಾಗಿ ಕುಳಿತು ಬೇಟೆಯನ್ನು ಆಡುವಂತಹ ಸಂದರ್ಭದಲ್ಲಿ ನೀರಿನ ಮೇಲ್ಭಾಗದಲ್ಲಿ ಹಾರ್ತಾ ಮಾಡಿರುವಂತಹ ಶಬ್ದ. ಆ ಸಮಯದಲ್ಲಿ ಇದರ ಧ್ವನಿಯನ್ನು ರೆಕಾರ್ಡ್ ಮಾಡಿದ್ದೀವಿ. ಈ ಪಕ್ಷಿ ಮೊದಲೇ ಹೇಳಿದ ಹಾಗೆ ವಲಸೆ ಹಕ್ಕಿಗಳು. ಹಾಗಾಗಿ ಮೊಟ್ಟೆ ಇಟ್ಟು ಮರಿ ಮಾಡಲು ಯುರೋಪ್, ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ ದೇಶಗಳಿಗೆ ವಲಸೆ ಹೋಗುತ್ತೆ. ಇದರ ಪ್ರಮುಖ ಆಹಾರ ಮೀನುಗಳಾಗಿರೋದ್ರಿಂದ ಮರಿ ಮಾಡುವ ಸ್ಥಳಗಳು ಸಾಧಾರಣ ಮೀನುಗಳಿರುವಂತಹ ಪ್ರದೇಶ ಆಗಿರಬೇಕು. ಅಂತಹ ಪ್ರದೇಶಗಳನ್ನು ಹುಡುಕಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಇದರ ಪ್ರಮುಖವಾದಂತಹ
ಅಥವಾ ಈ ಪಕ್ಷಿಯ ತವರು ಮನೆ ಅಂತ ಕರಿಬಹುದು. ಯುರೋಪಿನ ಪೋಲ್ಯಾಂಡ್ ದೇಶದ ಮೇಲಿನ ವಿಸ್ಟುಲಾ ನದಿ ಕಣಿವೆ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರ್ತಿತ್ತು. ಹಾಗಾಗಿ ವಿಜ್ಞಾನಿಗಳು ಈ ಪಕ್ಷಿಯ ತವರು ಮನೆ ಯುರೋಪಿನ ಪೋಲ್ಯಾಂಡ್ ದೇಶದ ಮೇಲಿನ ವಿಸ್ಟುಲಾ ನದಿಯ ಕಣಿವೆ ಅಂತ ಹೇಳ್ತಾರೆ. ಇದಲ್ಲದೆ ಯುರೋಪಿನ ದೇಶಗಳಾಗಿರುವಂತಹ ರೊಮೇನಿಯಾ, ಉಕ್ರೇನ್, ರಷ್ಯಾ, ಟರ್ಕಿ, ಸ್ಪೇನ್, ಫ್ರಾನ್ಸ್, ಇಟಲಿಯಲ್ಲೂ ಕೂಡ ಈ ಪಕ್ಷಿ ಮರಿ ಮಾಡಿದೆ. ಅದನ್ನು ಕೂಡ ದಾಖಲೆಗಳಲ್ಲಿ ಕಂಡುಬಂದಿದೆ. ಏಷ್ಯಾ ಖಂಡದಲ್ಲಿ ಕಜಕಿಸ್ತಾನ, ಇರಾನ್, ಭಾರತದಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಈ ಭಾರತದಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಜಾಗಗಳು ಅಂದರೆ ಕೆಲವು ಭಾಗಗಳಲ್ಲಿ ಮಾತ್ರ. ಉದಾಹರಣೆಗೆ ಕಾಶ್ಮೀರ, ಅಸ್ಸಾಂ, ಗುಜರಾತ್ನ ಸರೋವರ ಪ್ರದೇಶ ಅಥವಾ ಸಮುದ್ರ ತೀರಗಳಲ್ಲಿ ಹೆಚ್ಚಾಗಿ ಕೂತು ಮೊಟ್ಟೆ ಮಾಡಿರೋದನ್ನು ಇಲ್ಲಿವರೆಗೂ ಪಕ್ಷಿ ವೀಕ್ಷಕರು ಗುರುತಿಸಿದ್ದಾರೆ. ನದಿ ತೀರದಲ್ಲಿರುವಂತಹ ಜೌಗು ಪ್ರದೇಶಗಳಲ್ಲಿ ಅಥವಾ ಆಳವಿಲ್ಲದ ನದಿಯ ಜೌಗು ಪ್ರದೇಶಗಳಲ್ಲಿ ತೇಲುವ ದುರ್ಬಲವಾದ ಗೂಡುಗಳನ್ನು ಈ ಪಕ್ಷಿ ನಿರ್ಮಿಸುತ್ತೆ. ಜಲಚರಗಳ ಕಳೆಗಳು, ಎಳೆ ಪೈರು, ಒಣಗಿದ ಕೋಲುಗಳನ್ನು ಉಪಯೋಗಿಸಿ ಗೂಡುಗಳನ್ನು ತಯಾರಿಸುತ್ತೆ. ಸಾಧಾರಣ ಮೇ ತಿಂಗಳಿನಿಂದ ಜುಲೈ ಅಂತ್ಯದವರೆಗೂ 2 ರಿಂದ 4 ಮೊಟ್ಟೆಗಳನ್ನು ಇಡುತ್ತೆ. ಆ ಮೊಟ್ಟೆಗಳಿಗೆ ಗಂಡು ಮತ್ತು ಹೆಣ್ಣು ಪಕ್ಷಿಗಳೆರಡೂ ಸಹ ಸೇರಿ ಏಕಸಂಗಾತಿ ಪಕ್ಷಿಯಾಗಿರೋದ್ರಿಂದ ಈ ಎರಡೂ ಪಕ್ಷಿಗಳು ಸಮಾನವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾವನ್ನು ಕೊಡುತ್ತೆ. 21 ರಿಂದ 27 ದಿವಸಗಳ ಕಾಲ ಮೊಟ್ಟೆಗೆ ಕಾವನ್ನು ಕೊಟ್ಟು ಆ ನಂತರ ಮೊಟ್ಟೆ ಎಳೆದು ಹೊರಬಂದಂತಹ ಮರಿಗಳಿಗೆ ಆಹಾರವನ್ನು, ಪೌಷ್ಟಿಕಾಂಶವನ್ನು ಕೊಡೋದರಲ್ಲಿ ಎರಡೂ ಗಂಡು ಮತ್ತು ಹೆಣ್ಣು ಪಕ್ಷಿಯ ಪಾತ್ರ ಸಮಾನವಾಗಿರುತ್ತೆ. ಮೊದಲೇ ಹೇಳಿದ ರೀತಿಯಲ್ಲಿ ಈ ಪಕ್ಷಿ ವಲಸೆ ಹಕ್ಕಿ. ಹಾಗಾಗಿ ಬಹಳ ದೂರದ ಪ್ರದೇಶಗಳಿಂದ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಇಲ್ಲಿ ಕೆಲವು ಗೊಂದಲಗಳಿದೆ. ಈ ವಿಸ್ಕರ್ಡ್ ಟರ್ನ್ ಅಥವಾ ಮೀಸೆಯ ಟರ್ನ್ ಪಕ್ಷಿ ಅಥವಾ ಮೀನುಗುಟರ ಪಕ್ಷಿಗಳೇನಿದೆ, ಇದು ಬಹಳ ದೂರದಿಂದ ಬರುವಂತಹ ಪಕ್ಷಿಗಳಾಗಿದ್ದರೂ ಸಹ ಇದರಲ್ಲಿ 2 ಜಾತಿಯ ಪಕ್ಷಿಗಳನ್ನು ನಾವು ಗುರುತಿಸ್ಬೋದು. ಒಂದು ವಿಸ್ಕರ್ಡ್ ಟರ್ನ್, ಇನ್ನೊಂದು ಆರ್ಕಾಟಿಕ್ ಟರ್ನ್ ಅಂತ. ಈ ವಿಸ್ಕರ್ಡ್ ಟರ್ನ್ ಅಥವಾ ಮೀನುಗುಟರ ಸಾಧಾರಣವಾಗಿ ನಮ್ಮ ಕಾಶ್ಮೀರ ಅಥವಾ ಏಷ್ಯಾದ ದೇಶಗಳಿಂದ ನಮ್ಮಲ್ಲಿಗೆ ವಲಸೆ ಬರುತ್ತೆ. ಹಾಗಾಗಿ ಇದು ವಲಸೆ ಬರುವಂತಹ ದೂರ ಅಂತ ವ್ಯಾಪ್ತಿಯನ್ನು ಗುರುತು ಮಾಡೋದಾದರೆ 6 ರಿಂದ 8 ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ದೂರವನ್ನು ಕ್ರಮಿಸುತ್ತೆ ಅಂತ ಇಲ್ಲಿವರೆಗೂ ಮಾಡಿರುವಂತಹ ಸಂಶೋಧನೆಗಳು ತಿಳಿಸುತ್ತೆ. ಹಲವರು ಈ ಪಕ್ಷಿ ಮತ್ತು ಆರ್ಕಾಟಿಕ್ ಟರ್ನ್ ಅಂತ ಏನು ಹೇಳಿದೆ ಅದು ಕೂಡ ಮೀನುಗುಟ್ರಾನೆ. ಆ ಪಕ್ಷಿ ಇದೆಯಲ್ಲ, ಎರಡಕ್ಕೂ ಗೊಂದಲವನ್ನು ಮಾಡ್ಕೊಳ್ತಾರೆ. ಯಾಕಂದರೆ ಆ ಪಕ್ಷಿ ಕ್ರಮಿಸುವಂತಹ ದೂರ ಇಲ್ಲಿವರೆಗೂ ತುಂಬ ದೊಡ್ಡ ದಾಖಲೆಗಳನ್ನು ಮಾಡಿದೆ. ಯಾಕಂದರೆ ತಮಿಳುನಾಡಿನಲ್ಲಿ ಮುಂಬೈಯಲ್ಲಿ ಈ ಪಕ್ಷಿಗಳು ಕಂಡು ಅದನ್ನು ಪಕ್ಷಿ ವೀಕ್ಷಕರು ಗುರುತಿಸಿ ಈ ಪಕ್ಷಿಗಳು ಎಲ್ಲಿಂದ ಬಂದಿತ್ತು ಅಂತ ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೂ ಈ ಪಕ್ಷಿಗಳು ಗುರುತಿಸುವಂತಹ ಕಾರ್ಯವನ್ನು 2019ರಿಂದ ಮಾಡ್ತಾ ಬರ್ತಾ ಇದ್ದಾರೆ. ಮುಂಬೈನಲ್ಲಿ ಒಮ್ಮೆ ಕಾಣಿಸ್ಕೊಂಡಾಗ 96 ದಿವಸಗಳ ಕಾಲ ಈ ಪಕ್ಷಿಯನ್ನು ಗುರುತಿಸಿರುವಂತಹ ಉಲ್ಲೇಖಗಳು ನಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಮಗೆ ರಿಮಾರ್ಕ್ ಮಾಡೋದಕ್ಕೆ ಸಿಗುವಂಥ ಮುಖ್ಯವಾದ ದಾಖಲೆ ಅಂದರೆ ಆರ್ಕಾಟಿಕ್ ಟರ್ನ್ ಅನ್ನುವಂತಹ ಪಕ್ಷಿ ಒಂದಲ್ಲ ಎರಡಲ್ಲ 70,000 ಕಿಲೋಮೀಟರ್ಗಳ ದೂರದಿಂದ ತಮಿಳುನಾಡಿನಲ್ಲಿರುವಂತಹ ಒಂದು ಪ್ರದೇಶಕ್ಕೆ ಬರುತ್ತೆ. ಗಲ್ಫ್ ಆಫ್ ಮನ್ನಾರ್ ಮರೈನ್ ನ್ಯಾಷನಲ್ ಪಾರ್ಕ್ ತಮಿಳುನಾಡು ಅಂತ ಕರಿತೀವಿ, ಅದೊಂದು ಸಮುದ್ರ ತೀರ. ಅಲ್ಲಿಗೆ ಈ ಪಕ್ಷಿ 70,000 ಕಿಲೋಮೀಟರ್ಗಳನ್ನು ದಾಟಿ ಇಲ್ಲಿಗೆ ಬಂದು ಕೂತು ತನ್ನ ಸಮಯವನ್ನು ಕಳೆಯುತ್ತೆ, ಚಳಿಗಾಲವನ್ನು ಕಳೆದು ನಂತರ ಹೊರಟೋಗುತ್ತೆ ಅಂತ ತುಂಬ ಜನ ಇದರ ಉಲ್ಲೇಖಗಳನ್ನು ವಿಜ್ಞಾನಿಗಳು, ಸಂಶೋಧಕರು, ಪಕ್ಷಿ ವೀಕ್ಷಕರು ಗುರುತಿಸಿದ್ದಾರೆ. ಹಾಗಾಗಿ ವಿಸ್ಕರ್ಡ್ ಟರ್ನ್ ಮತ್ತು ಆರ್ಕಾಟಿಕ್ ಟರ್ನ್ ಮಧ್ಯ ಸ್ವಲ್ಪ ವ್ಯತ್ಯಾಸ ಇದೆ. ಈ ಪಕ್ಷಿಗೂ ನೋಡೋದಕ್ಕೆ ವಿಸ್ಕರ್ಡ್ ಟರ್ನ್ ನಮ್ಮಲ್ಲಿ ಸ್ವಲ್ಪ ಬೂದು ಬಣ್ಣವನ್ನು ಹೊಂದಿದರೆ ಈ ಪಕ್ಷಿ ಅಥವಾ ಆರ್ಕಾಟಿಕ್ ಟರ್ನ್ ಸಂಪೂರ್ಣವಾದ ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳನ್ನು ಮಾಡ್ಕೋಬಾರ್ದು. ಆರ್ಕಾಟಿಕ್ ಟರ್ನ್ ಪಕ್ಷಿ ಆರ್ಕಾಟಿಕ್ ಖಂಡದಿಂದ ಅಂಟಾರ್ಟಿಕಾ ಖಂಡದವರೆಗೂ ವಲಸೆಯನ್ನು ಮಾಡುವಂತಹ ಪಕ್ಷಿ. ಹಾಗಾಗಿ ಇದರ ಒಂದು ದಾಖಲೆಯ ವಲಸೆ ಅಂತಂದರೆ 70,000ದಿಂದ 90,000 ಕಿಲೋಮೀಟರ್ಗಳವರೆಗೂ ವಲಸೆಯನ್ನು ಮಾಡಿದೆ ಅನ್ನೋದು ಇಲ್ಲಿವರೆಗೂ ಸಿಕ್ಕಿರುವಂತಹ ದಾಖಲೆಗಳು. ಹಾಗಾಗಿ ನೋಡಿ, 70,000 ಕಿಲೋಮೀಟರ್ಗಳ ದೂರ ವಲಸೆ ಬರೋದು ಅಂತಂದರೆ ಸುಮ್ಮನೆ ಅಲ್ಲ. ಪ್ರತಿ ವರ್ಷವೂ ಕೂಡ ಒಂದೇ ಸ್ಥಳಕ್ಕೆ ಬಂದು ಹೋಗಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ. ನಾನು ಹಿಂದೆ ಒಂದು ಬಾರಿ ವಲಸೆ ಹಕ್ಕಿಗಳ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ, ಈ ಪಕ್ಷಿಗಳು ಉಪಯೋಗಿಸುವಂತಹ ಮಾರ್ಗ, ನೀವು ನೇರವಾಗಿ ಹೊರಟ ಜಾಗದಿಂದ ಎಷ್ಟು ಸಾಧ್ಯವೋ ಅಷ್ಟು ನೇರವಾದ ಗೆರೆಯನ್ನು ಎಳೆದ್ರೆ ನೇರವಾದ ಗೆರೆ ಎಷ್ಟು ಚಿಕ್ಕದಾಗಿರುತ್ತೆ ಆ ಥರದ ನೇರವಾದ ಮಾರ್ಗವನ್ನು ಉಪಯೋಗಿಸಿ ಅವುಗಳ ಸ್ಥಳವನ್ನು ತಲುಪುತ್ತೆ. ವಲಸೆ ಬರೋದಕ್ಕೆ ಮುಖ್ಯವಾದ ಕಾರಣ ಅಂಟಾರ್ಟಿಕಾ ಖಂಡದಲ್ಲಿ ಧ್ರುವ ಪ್ರದೇಶಗಳಲ್ಲಿ ಅತ್ಯಂತ ಚಳಿಯ ಹಿಮಪಾತದ ಸಮಯ ಇರುತ್ತೆ. ಹಾಗಾಗಿ ಅಲ್ಲಿ ಬದುಕೋದು ಕಷ್ಟ ಅನ್ನೋ ಕಾರಣಕ್ಕೆ ಅಲ್ಲಿಂದ ಹೊರಟು
ಇಲ್ಲಿ ಚಳಿಗಾಲವನ್ನು ಕಳೆದು ಮತ್ತೆ ತಮ್ಮ ಸ್ವಸ್ಥಾನವನ್ನು ತಲುಪುತ್ತವೆ. ಈ ಒಂದು ರೌಂಡ್ ಟ್ರಿಪ್ನಲ್ಲಿ 70,000ಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳನ್ನು ಕ್ರಮಿಸಿರುತ್ತೆ ಅಂದರೆ ಅದು ತುಂಬ ದೊಡ್ಡ ಆಶ್ಚರ್ಯದ ಸಂಗತಿ. ಒಂದು ಪಕ್ಷಿ ಎಷ್ಟು ದೊಡ್ಡ ದೂರವನ್ನು ಕ್ರಮಿಸಿ ಬರುತ್ತೆ ಅಂತಂದಾಗ ನಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತಲ್ವಾ? ಹೌದು, ಈ ಪಕ್ಷಿಗಳನ್ನು ನೀವು ಸುಲಭವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನೋಡಬಹುದು. ಅದರಲ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾ ಹಿನ್ನೀರಿನ ಭಾಗದಲ್ಲಿ ಮೀನುಗುಟುರಗಳನ್ನು ತುಂಬ ಹೆಚ್ಚಾಗಿ ಕಾಣಿಸ್ಬುತ್ತೆ. ಅದನ್ನು ನೀವು ಸುಲಭವಾಗಿ ನೋಡ್ಬೋದು. ಆ ಪಕ್ಷಿ ನಿಮಗೆ 7ರಿಂದ 8,000 ವಲಸೆ ಕಿಲೋಮೀಟರ್ಗಳನ್ನು ದಾಟಿ ಬಂದಿರುವಂತಹ ಪಕ್ಷಿ. ಅದನ್ನು ಸುಲಭವಾಗಿ ಗುರುತಿಸಿ ಈ ಎಲ್ಲ ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಹೇಳ್ತಾ ಈ ಪಕ್ಷಿ ಪ್ರಪಂಚ ಮೀನುಗುಟುರ ಸಂಚಿಕೆಯ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.